ನಮಸ್ತೆ, ಇವತ್ತಿನ ಮಿನಿ ವ್ಲಾಗಿಗೆ ಸ್ವಾಗತ. ನೋಡಿ, ನನ್ನ ಮಗಳು ಅಲ್ಲಿ ಇಂಥ ತಿಂತಿದ್ದಾಳೆ ಅಂತ ಹೇಳಿದರೆ ಬೋಟಿಗೆ ಹೊರದಾಗಿತ್ತು, ಅದನ್ನು ಕುತ್ಕೊಂಡು ತಿಂತಿದ್ದಾಳೆ. ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಮನೆ ಕಸ ಹೊಡೆದು ಗುಡಿಸಿ ಬಲೆ ತೆಗೆದು ಅದೆಲ್ಲ ಅಲ್ಲ ಆಯಿತಾ. ನಾವು ಪೇಟೆಯಿಂದ ಏನೋ ಒಂದು ವಸ್ತುಗಳನ್ನು ತಂದಿರ್ತೇವೆ, ತಂದಾದ ನಂತರ ಉಪಯೋಗಿಸೋದು ಭಾರಿ ಕಡಿಮೆ. ಸ್ವಲ್ಪ ದಿವಸ ಆದ ನಂತರ ಅದು ಗುಜ್ಜಿರಿಗೆ ಹಾಕಲಿಕ್ಕೆ ಅಂಥೇಳಿ ಪರಿವರ್ತನೆ ಆಗಿರ್ತದೆ. ಅಂಥದ್ದೇ ಒಂದಷ್ಟು ಸಿಚುವೇಶನ್ ನನ್ನ ಮನೆಯಲ್ಲೂ ಕ್ರಿಯೇಟ್ ಆಗಿದೆ. ಒಂದಷ್ಟು ಮಕ್ಕಳದ್ದು ಆಟಿಕೆ, ಆಮೇಲೆ ಒಂದಷ್ಟು ಏನೇನೋ ತಂದುಕೊಂಡ ಥಿಂಗ್ಸ್ ಎಲ್ಲ ಇದನ್ನು ಇವತ್ತು ಇಲ್ಲಿಟ್ಟು ಬಿಡುವ, ನಾಳೆ ತೆಗೆದಿಡುವ ಅಂತ ಮಾಡಿದ್ದು. ಆ ವಸ್ತುಗಳೆಲ್ಲ ಇವತ್ತಿಲ್ಲಿ ಇಟ್ಟದ್ದು ನಾಳೆ ತೆಗೆದಿಡುವ ಅಂತ ಹೇಳಿದ್ದೆಲ್ಲ ದೊಡ್ಡ ಗುಡ್ಡ ರಾಶಿ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡುವ ಅಂತ ಹೊರಟಿದ್ದಾನೆ. ನೋಡಿ, ಒಂದಷ್ಟು ವಸ್ತುಗಳು ಇದೆಲ್ಲ ನಮ್ಮ ಮಗಳ ಗೊಂಬೆಗಳಾಯಿತಾ, ಇದನ್ನೆಲ್ಲ ಒಂದೇ ಕಡೆ ಸೆಟ್ ಮಾಡಿದ್ದೇನೆ. ಆಬ್ವಿಯಸ್ಲಿ ಸೆಟ್ ಮಾಡಿದ್ದು ಮಾತ್ರ ಸ್ವಲ್ಪ ಹೊತ್ತಾಗುವಾಗ ಅವಳೆಲ್ಲೆಲ್ಲ ಹೋಗ್ತಾಳೆ, ಅಲ್ಲೆಲ್ಲ ಒಂದೊಂದು ಗೊಂಬೆನ ಬಿಟ್ಟು ಬರ್ತಾಳೆ. ಆಮೇಲೆ ಏನು ಅಂತ ಹೇಳಿದರೆ ಪೇಟೆಗೆ ತೊಗೊಂಡು ಹೋಗುವ ಬ್ಯಾಗ್ ಅಂತ ತಂದು ಇಟ್ಟಿದ್ದೆ. ಮಳೆಗಾಲ ಅಲ್ವಾ, ಫಂಗಸ್ ಬಂದು ಕೂತಿದೆ, ಇನ್ನು ಇದನ್ನು ಬಿಸಿನೀರು ಹಾಕಿ ತೊಳಿಬೇಕಷ್ಟೆ. ಅದಾದ ನಂತರ ಆ ಬ್ಯಾಗ್ ಒಳಗಿದ್ದ ಒಂದಷ್ಟು ಬಿಲ್ಲುಗಳು, ಹಳೆಯ ಪಳೆಯುಳಿಕೆ ಮಾಸ್ಕ್, ಇದನ್ನೆಲ್ಲ ಬಿಸಿನೀರೊಳಗೆ ಹಾಕೋದು. ಚೆಂದ ಬಿಸಿನೀರು ಕಾಯ್ಲಿಕ್ಕೆ ಆಗ್ತದೆ ಅಷ್ಟೇ. ಇನ್ನೂ ಏನೇನೋ ಐಟಮ್ಗಳುಂಟು. ಹುಡುಗಿರು ಅಂತ ಹೇಳಿದ್ರೆ ಕೇಳಬೇಕಾ, ರಬ್ಬರ್ ಬ್ಯಾಂಡ್, ಕ್ಲಿಪ್ಪು, ನಮಗೆ ಹೋದಲ್ಲೆಲ್ಲ ಇಟ್ಟ ಅಭ್ಯಾಸ. ಅದನ್ನು ಸಹ ಮನಸ್ಸು ಮಾಡಿ ಇವತ್ತು ಎಲ್ಲ ಕಡೆ ಎಲ್ಲೆಲ್ಲ ಇಟ್ಟಿದ್ದಾನೆ ಅಲ್ಲಿಂದೆಲ್ಲ ತೊಗೊಂಡು ಬಂದು ಯಥಾಜಾಗದಲ್ಲಿ ಇಡುವ ಪ್ರಯತ್ನ ಕೈ ಹಾಕಿದ್ದಾನೆ ಆಯಿತಾ. ನಾನು ಅಂತಲ್ಲ, ನಮ್ಮೆಲ್ಲ ಮನುಷ್ಯ ಬುದ್ಧಿಯೇ ಹಾಗೆ. ಏನಂತ ಕೇಳಿದ್ರೆ, ಬೇಕು ಅಂತ ಪೇಟೆಯಿಂದ ವಸ್ತು ತರೋದಲ್ಲಿ ಚೆಂದ ಕಂಡಿತು ಅಂತ ಉಪಯೋಗ ಉಂಟೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ತಂದಾದ ನಂತರ ಇದು ಬೇಡ, ಇಷ್ಟು ಸಮಯ ಆಯ್ತಲ್ಲ, ಹಾಳಾಯಿತು ಅಂಥೇಳಿ ಗುಜರಿಗೆ ಹಾಕೋದು. ನಮ್ಮೆಲ್ಲರ ಹಣೆ ಬರಹವೇ ಅಷ್ಟೆ. ನಾನು ಸ್ವಲ್ಪ ಐಟಮ್ ತರೋದ್ರಲ್ಲಿ ಚೂಸಿ, ಬೇಡ ಅಂತ ತಂದರೆ ಹೀಗಾಗ್ತದೆ ಅಷ್ಟೆ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ. ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮಚ್ಚಿಮಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.